ಇನ್ನು ಲೋಕಸಭೆಯಲ್ಲಿ ನಡೆದಂತಹ ಒಂದು ಅಟ್ಯಾಕ್ ಏನಿದೆಯಲ್ಲ, ಅಂದ್ರೆ ಸಂಸತ್ನಲ್ಲಿ ನಡೆದಂತಹ ಒಂದು ಘಟನೆ, ಅದಕ್ಕೆ ಸಂಬಂಧಪಟ್ಟಂತೆ ಲಲಿತ್ ಝಾ ಕೆಲವೊಂದಷ್ಟು ಸ್ಫೋಟಕ ಮಾಹಿತಿಯನ್ನ ಹೊರಗಿಡವಿದ್ದಾನೆ ವಿಚಾರಣೆ ವೇಳೆ. ವಿಚಾರಣೆ ವೇಳೆ ಕೆಲವೊಂದಷ್ಟು ಮಾಹಿತಿಯನ್ನ ಬಿಟ್ಕೊಟ್ಟಿದ್ದಾನೆ ಲಲಿತ್ ಝಾ. ಏನಾಯ್ತು, ಯಾಕೆ ನಾವು ಮಾಡಿದೀವಿ ಅಂತ ಹೇಳಿ ಅರಾಜಕತೆ ಸೃಷ್ಟಿಸೋಕೆ ಸಂಸತ್ನಲ್ಲಿ ದಾಂಧಲೆಯನ್ನ ಎಬ್ಬಿಸಿದ್ವಿ, ದೇಶದ ಸಮಸ್ಯೆಗಳ ಬಗ್ಗೆ ಗಮನ ಸೆಳೆಯೋದಕ್ಕೆ ಅಂತಾನೆ ಈ ಕೃತ್ಯವನ್ನ ನಾವು ಎಸಗಿದ್ವಿ ಅಂತ ಹೇಳಿ ಹೇಳ್ಕೊಂಡಿದ್ದಾನೆ. ವಿಚಾರಣೆ ವೇಳೆ ಬಾಯ್ಬಿಟ್ಟಿರುವಂತಹ ಆರೋಪಿ ಲಲಿತ್ ಝಾನಿಂದ ಇನ್ನಷ್ಟು ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದಾರೆ ಈಗಾಗಲೇ ಪೊಲೀಸರು. ಈ ಘಟನೆಯ ಮಾಸ್ಟರ್ ಮೈಂಡ್ ಅಂತ ಹೇಳಿ ಹೇಳಲಾಗ್ತಾ ಇರುವಂತಹ ಲಲಿತ್ ಝಾ, ಯಾಕಂದ್ರೆ ಈ ಪೂರ್ತಿ ಪ್ರತಿಭಟನೆ ಹೇಗೆ ನಡಿಬೇಕು, ಅಟ್ಯಾಕ್ ಹೇಗೆ ಆಗಬೇಕು ಅನ್ನುವಂಥದ್ರ ಬಗ್ಗೆ ಎಲ್ಲರೂ ಸೇರಿ ಪ್ಲಾನ್ ಅನ್ನ ಮಾಡಿದ್ರು. ಅದರಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ದು ಇದೇ ಲಲಿತ್ ಝಾ ಅಂತ ಹೇಳಿ ಹೇಳಲಾಗ್ತಾ ಇತ್ತು. ಯಾಕಂದ್ರೆ 4 ಜನ, ಇಬ್ಬರು ಸಂಸತ್ನ ಒಳಗಡೆ ದಾಂಧಲೆಯನ್ನ ನಡೆಸುವಂಥದ್ದು, ಹಾಗೆ ಇನ್ನಿಬ್ಬರು ಹೊರಗಡೆ, ಸಂಸತ್ನ ಹೊರಗಡೆ ಪ್ರತಿಭಟನೆಯನ್ನ ನಡೆಸೋದ್ರ ಬಗ್ಗೆ ಈಗಾಗಲೇ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಇನ್ನೊಂದಿಬ್ರು ಸರಿಯಾದ ಸಂದರ್ಭದಲ್ಲಿ ರೀಚ್ ಆಗಲಿಲ್ಲ. ಅದು ಸಂಗತಿ. ಹಿಂಗಾಗಿ ಏನಂದ್ರೆ ಒಟ್ಟಾರೆ ಪ್ಲಾನು ಅದಕ್ಕೆಲ್ಲದಕ್ಕೂ ತಂತ್ರಗಾರಿಕೆಯನ್ನು ರೂಪಿಸಿದಂತವನೇ ಲಲಿತ್ ಝಾ. ಅವನು ನಾಪತ್ತೆಯಾಗಿದ್ದ. ಅದಾದ್ಮೇಲೆ ಬಿಹಾರ ಮೂಲದ ಲಲಿತ್ ಝಾ ಪೂಜಾರಿಯ ಮಗ. ಅವನು ಬಂದು ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಯಾಕೆ ಏನೇನು ಮಾಡಿದ್ವಿ ಅಂತ ನೋಡಿ. ಗಮನ ಸೆಳೆಯಕ್ಕೆ ಬೇರೆ ಯಾವ್ದು ಮಾರ್ಗಗಳಿಲ್ವಾ ರೆಹಮಾನ್? ದೇಶದಲ್ಲಿ ಯುವಕರು ಇದೇ ಮಾರ್ಗ ಹಿಡಿಬೇಕಾ? ಜೊತೆಗೆ ತನ್ನ ಫೋನೂ ಸೇರಿದಂಗೆ ಬೇರೆ ಬೇರೆಯವರ ಫೋನ್ಗಳನ್ನು ನಾನು ನಾಶ ಮಾಡಿದ್ದೀನಿ ಅಂತ ಕೂಡ ಒಪ್ಕೊಂಡಿದ್ದಾನೆ. ಯಾವುದೇ ದಾಖಲೆಗಳು ಸಿಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ನಾನು ನಾಶ ಮಾಡಿದ್ದೀನಿ. ನನ್ನ ಫೋನನ್ನು ಎಸ್ದುಬಿಟ್ಟೆ. ನಾನು ಜೈಪುರದ ಹತ್ರ ರಾಜಸ್ಥಾನಕ್ಕೆ ಹೋಗಿ ಅಲ್ಲಿ ನಾನು ಜೈಪುರದ ಹತ್ರ ನನ್ನ ಮೊಬೈಲನ್ನು ಬಿಸಾಕಿಬಿಟ್ಟೆ ಅಂತ ಇದು ಮಾಸ್ಟರ್ ಮೈಂಡ್ ಹೇಳ್ತಿರುವಂಥ ಮಾತು. ಲಲಿತ್ ಝಾ ಇಂದ ಇನ್ನಷ್ಟು ಸಂಗತಿಗಳನ್ನು ಕಕ್ಕಿಸಬೇಕು ಅಂತ ಪೊಲೀಸರು ಸಾಕಷ್ಟು ಕಸರತ್ತನ್ನು ಮಾಡ್ತಾ ಇದ್ದಾರೆ. ಲಲಿತ್ ಝಾ ಹೇಳಿದ್ದೇನು ಬನ್ನಿ ತೋರಿಸ್ತೀವಿ. ಅರಾಜಕತೆ ಸೃಷ್ಟಿ ಮಾಡಲಿಕ್ಕೆ ಸಂಸತ್ತಿಗೆ ನುಗ್ಗಿದ್ವಿ ಅಂತ. ಅರಾಜಕತೆ ಎಂಥ ಶಬ್ದ ನೋಡಿ. ಇವ್ರು ಯಾರು ಅರಾಜಕತೆ ಸೃಷ್ಟಿ ಮಾಡಲಿಕ್ಕೆ? ಅರಾಜಕತೆ ಸೃಷ್ಟಿ ಮಾಡಿದ್ರೆ ಏನಾಗುತ್ತೆ ಅನ್ನೋಂಥ ಅರಿವಿಲ್ಲ. ಇವರೇನು ಮುಗ್ಧರೇ? ಇವರು ಓದಿಲ್ವಾ, ಬರೆದಿಲ್ವಾ? ದೇಶದ ಸಮಸ್ಯೆಗಳ ಬಗ್ಗೆ ಗಮನ ಸೆಳೆಯಲಿಕ್ಕೆ ಇದೊಂದೇ ಮಾರ್ಗನ? ಗಮನ ಸೆಳೆಯಲಿಕ್ಕೆ ಬೇರೆ ಇಲ್ವಾ? ಬೇಕಾದಷ್ಟು ನಿಮಗೆ ಅಧಿಕಾರಗಳನ್ನು ಕೊಟ್ಟಿದೆ, ನಿಮಗೆ ಹಕ್ಕುಗಳನ್ನು ಕೊಟ್ಟಿದೆ ನಿಮಗೆ ಸಂವಿಧಾನ. ಘಟನೆ ಆದ ನಂತರ ನಾನು ರಾಜಸ್ಥಾನಕ್ಕೆ ಹೋದೆ. ಅಲ್ಲಿ ನನ್ನ ಮೊಬೈಲ್ ಫೋನ್ನ ಬಿಸಾಕದೆ, ಕೆಲವೊಂದು ಫೋನ್ಗಳನ್ನು ನಾನು ನಾಶ ಮಾಡಿದೆ. ಘಟನೆ ಆದಮೇಲೆ ದೆಹಲಿಯಿಂದ ರಾಜಸ್ಥಾನಕ್ಕೆ ಹೋದೆ. ರಾಜಸ್ಥಾನದ ರಾಜಧಾನಿ ಜೈಪುರದಲ್ಲಿ ನನ್ನ ಫೋನನ್ನು ಬಿಸಾಕದೆ ನಾನು ಅಂತ ಕೂಡ ಲಲಿತ್ ಝಾ ಹೇಳಿದ್ದಾನೆ. ಪೊಲೀಸರು ಇದೆಲ್ಲವನ್ನೂ ಕೂಡ ನಂಬುವಂಥ ಸ್ಥಿತಿಲಿಲ್ಲ. ಪ್ರಶ್ನೆ ಬೇರೆ. ಬರೀ ತನ್ನದು ಮಾತ್ರ ಅಲ್ಲ, ತನ್ನ ಸಹಚರರ ಫೋನ್ಗಳನ್ನೂ ಕೂಡ ನಾನು ನಾಶ ಮಾಡಿದ್ದೀನಿ ಅಂತ. ಎಲ್ಲವನ್ನೂ ಕೂಡ ದೇಶದ ಗಮನಕ್ಕೆ ತರಬೇಕು ಅನ್ನುವಂಥ ನಿರ್ಧಾರ ಒಂದು ಆಯಿತು ಅಂತಂದರೆ ಫೋನ್ಗಳು ಕೂಡ ಇರಬೇಕಾಗಿತ್ತಲ್ಲ, ಎಲ್ಲದೂ ಸೇರಿಸೇ ಬರಬೇಕಾಗಿತ್ತು ಹೊರಗಡೆಗೆ. ಯಾಕಂದರೆ ಅರಾಜಕತೆ ಸೃಷ್ಟಿ ಆಗಬೇಕು, ಜೊತೆಗೇನು ಅಂತಂದರೆ ಗಮನ ಸೆಳೆಯಬೇಕು. ಇದು ಸಂಗತಿ. ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಇವನೇ ಪ್ರಮುಖವಾದಂಥ ವ್ಯಕ್ತಿ ಝಾ ಸಿಕ್ಕಿರುವಂಥದ್ದು ಇದೆಯಲ್ಲ, ಪೊಲೀಸರಿಗೆ ಒಂದು ಲೆಕ್ಕದಲ್ಲಿ ಏನು ಅಂದರೆ ಇವನಿಂದ ಸಾಕಷ್ಟು ಅಂಶಗಳು ಬಯಲಾಗುತ್ತೆ. ಇದು ಸುಮ್ಮನೆ ಇದು ಮುಗ್ಧತೆ ಖಂಡಿತವಾಗಲೂ ಅಲ್ಲ. ಏನು ಅಂದರೆ ಇದಕ್ಕಿದ್ದಂಗೆ ನಾವು ಜನಪ್ರಿಯರಾಗಬೇಕು ಅಥವಾ ತುಂಬ ಫೇಮಸ್ ಆಗಬೇಕು ಅನ್ನುವಂಥ ಕಾರಣಕ್ಕೂ ಮಾಡಿರೋದಲ್ಲ. ಇದ್ರ ಹಿಂದೆ ಏನೋ ಒಂದು ತಂತ್ರ ಇದೆ, ಏನೋ ಒಂದು ಷಡ್ಯಂತ್ರ ಖಂಡಿತವಾಗಲೂ ಇದೆ. ಯಾವುದಾದ್ರೂ ಬ್ಯಾಕಪ್ ಇಲ್ದೇ ಇವರು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಒಬ್ಬ ಸಾಮಾನ್ಯ ಪೂಜಾರಿಯ ಮಗ ಇಷ್ಟೊಂದೆಲ್ಲ ಪ್ಲಾನ್ ಮಾಡ್ತಾನೆ ಅಂತಂದರೆ ಇದರ ಹಿಂದಿರುವಂಥದ್ದೇನು? ಇವನ ಫೋನ್ ಮತ್ತು ಫೋನಿನ ಕಥೆ ಅದು ಬಹಳಷ್ಟು ಪ್ರಶ್ನೆಗಳನ್ನು ಹುಟ್ಟಾಕ್ತಾ ಇದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಹರೀಶ್? ಹೌದು ರಂಗನಾಥ್, ಸಂಸತ್ ಒಳಗಡೆ ದಾಂಧಲೆ ನಡೆಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ಮೊಬೈಲ್ ಬಹಳಷ್ಟು ಮುಖ್ಯ ಆಗಿತ್ತು. ಆದರೆ ಆರೋಪಿಗಳ ಮೊಬೈಲ್ ಸಿಗದೇ ಇರೋ ರೀತಿ ಮಾಡಿರುವಂತಹ ಕುತಂತ್ರವನ್ನ ಲಲಿತ್ ಝಾ ಮಾಡಿರುವಂತಹದ್ದು. ಇಡೀ ಪ್ರಕರಣದ ಮಾಸ್ಟರ್ ಮೈಂಡ್ ಲಲಿತ್ ಝಾ. ಈತನನ್ನು ಹಿಡಿದ್ರೆ ಎಲ್ಲವೂ ಕೂಡ ವಿಷಯ ಬಹಿರಂಗ ಆಗುತ್ತೆ ಅನ್ನುವಂತಹದ್ದು ಪೊಲೀಸರಿಗೆ ಗೊತ್ತಾಗಿತ್ತು. ಹಾಗಾಗಿ ಆತನನ್ನು ಹಿಡಿಲಿಕ್ಕೆ ಬಲೆಯನ್ನು ಬೀಸಿದ್ರು. ಆದರೆ ಆತ ತಪ್ಪಿಸ್ಕೊಂಡು ಹೋಗಿದ್ದ, ಸಂಸತ್ ಆವರಣದಿಂದ ಆತ ತಪ್ಪಿಸ್ಕೊಂಡು ಹೋಗಿದ್ದ. ಆತ ಜೈಪುರದಲ್ಲಿದ್ದ. ಜೈಪುರ್ಗೆ ಹೋದ ನಂತರ ಈತನ ಮೊಬೈಲನ್ನು ಕೂಡ ಆತ ಬಿಸಾಡಿದ್ದ. ಅದ್ರ ಜೊತೆಗೆ ಉಳಿದವರ ಮೊಬೈಲ್ ಅಂದರೆ 4 ಆರೋಪಿಗಳ ಮೊಬೈಲ್ಗಳು ಕೂಡ ಈತನ ಬಳಿಯೇ ಇದ್ದು. ಆದರೆ ಈತ ಆ 4 ಮೊಬೈಲ್ಗಳನ್ನು ಈತ ನಾಶಪಡಿಸಿದ್ದಾನೆ. ಈಗ 4 ಏನು ಅರೆಸ್ಟ್ ಆಗಿದ್ದಾರೆ, ಅವರ ಮೊಬೈಲ್ಗಳು ಈಗ ಸಿಗ್ತಾ ಇಲ್ಲ.
ಆ ಮೊಬೈಲ್ಗಳು ಸಿಕ್ಕಿದ್ರೆ ಇವ್ರು ಏನೇನು, ಇವರ ಚಟುವಟಿಕೆಗಳೇನು, ಇವ್ರು ಯಾರ ಜೊತೆ ಸಂಪರ್ಕನ ಹೊಂದಿದ್ರು, ಇವರ ನಿಜವಾದ ಉದ್ದೇಶ ಏನಾಗಿತ್ತು, ಇವರಿಗೆ ವಿದೇಶದ ಏನಾದರೂ ಲಿಂಕ್ ಇದೆಯಾ, ಎಲ್ಲವೂ ಕೂಡ ಬಹಿರಂಗ ಆಗ್ತಿತ್ತು. ಆದರೆ ಈಗ ಮೊಬೈಲ್ಗಳು ಸಿಗ್ತಾ ಇಲ್ಲ, ಮತ್ತೆ ನಿಜವಾದ ಮಾಹಿತಿ ಈಗ ಪೊಲೀಸರಿಗೆ ಸಿಗ್ತಾ ಇಲ್ಲ. ಆದರೂ ಕೂಡ ಲಲಿತ್ ಜಾನ್ ಅನ್ನ ಈಗ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಆತ ಒಂದೊಂದೇ ಮಾಹಿತಿಯನ್ನ ಕೊಡ್ತಾ ಇದ್ದಾನೆ. ಮುಖ್ಯವಾಗಿ ಸಂಸತ್ತಿನ ಒಳಗೆ ನುಗ್ಲಿಕ್ಕೆ ಕಾರಣ ಏನು ಅನ್ನುವಂಥದ್ದು ಕೇಳಿದ್ರೆ, ನಾವು ದೇಶದ ಸಮಸ್ಯೆಯನ್ನ ಜನರಿಗೆ, ನಮ್ಮನ್ನ ಆಳವರಿಗೆ ತಿಳಿಸಬೇಕಾಗಿತ್ತು. ಹಾಗಾಗಿ ಅದೇ ಒಂದು ಸೂಕ್ತ ಮಾರ್ಗ ಆಗಿತ್ತು. ಸಂಸತ್ತಿಗೆ ನುಗ್ಗಿ ಅಲ್ಲಿ ಅರಾಜಕತೆಯನ್ನು ಸೃಷ್ಟಿಸಿ ತಮ್ಮತ್ತ ಗಮನವನ್ನ ಸೆಳೆಬೇಕಾಗಿತ್ತು, ತಮ್ಮ ಸಮಸ್ಯೆಗಳತ್ತ ಗಮನ ಸೆಳೆಬೇಕಾಗಿತ್ತು. ಹಾಗಾಗಿ ಈ ಕೆಲಸವನ್ನ ಮಾಡಿದ್ದೀವಿ ಅನ್ನುವಂಥದ್ದನ್ನ ಆತ ಹೇಳ್ತಾ ಇದ್ದಾನೆ. ಇನ್ನೂ ಮುಖ್ಯವಾಗಿ ಸಂಸತ್ನಲ್ಲಿ ದಾಂಧಲೆ ನಡೆಸಿರೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರನ್ನ ಆ ಘಟನೆಯನ್ನ ಮರುಸೃಷ್ಟಿ ಮಾಡಬೇಕಾಗುತ್ತೆ. ಹಾಗಾಗಿ ಅವರೆಲ್ಲರನ್ನೂ ಕೂಡ ಆರೋಪಿಗಳನ್ನ ಸಂಸತ್ ಭವನಕ್ಕೆ ಕರ್ಕೊಂಡು ಬರಬೇಕು ಅನ್ನುವಂತಹ ಚಿಂತನೆಯನ್ನು ಕೂಡ ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ಸಂಸತ್ ಭವನಕ್ಕೆ ಕರ್ಕೊಂಡು ಬರಬೇಕು ಅಂತಂದ್ರೆ ಲೋಕಸಭಾ ಸಚಿವಾಲಯದ ಅನುಮತಿ ಬೇಕಾಗುತ್ತೆ, ಸ್ಪೀಕರ್ ಅನುಮತಿ ಬೇಕಾಗುತ್ತೆ. ಆ ಅನುಮತಿಯನ್ನು ಪಡೆಯೋದಕ್ಕೆ ಈಗ ಪೊಲೀಸರು ಚಿಂತನೆಯನ್ನ ನಡೆಸಿದ್ದಾರೆ. ಅಂದ್ರೆ ರಜಾ ದಿನಗಳಲ್ಲಿ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಸಂಸತ್ ಅಧಿವೇಶನ ನಡೀತಾ ಇರೋದ್ರಿಂದ ರಜಾ ದಿನಗಳಲ್ಲಿ ಈ ಅವರ ಆರೋಪಿಗಳನ್ನೆಲ್ಲ ಕರ್ಕೊಂಡೋಗಿ ಎಲ್ಲೆಲ್ಲಿ ಹೋದ್ರು, ಯಾವ ರೀತಿಯಾಗಿ ಅವರು ಪ್ಲಾನ್ ಮಾಡಿದ್ರು, ಎಲ್ಲಿ ಭದ್ರತೆ ಇತ್ತು ಅಲ್ಲಿ ಹೇಗೆ ಅವರು ಭದ್ರತಾ ಲೋಪವನ್ನ ಮಾಡಿದ್ರು, ಒಳಗೆ ಹೇಗೆ ನುಸಿದ್ರು, ಹೇಗೆ ಗ್ಯಾಲರಿಯಿಂದ ಹಾರಿದ್ರು, ಎಲ್ಲವನ್ನು ಕೂಡ ಮರುಸೃಷ್ಟಿಯನ್ನ ಮಾಡಬೇಕಾಗುತ್ತೆ. ಹಾಗಾಗಿ ಸಂಸತ್ಗೂ ಕೂಡ ಅನುಮತಿಯನ್ನ ಈಗ ಕೇಳಿದ್ದಾರೆ. ಮುಖ್ಯವಾಗಿ ಅನಿಲ್ ಝಾ ಒಂದೊಂದೇ ಮಾಹಿತಿಯನ್ನ ಹೊರ ಹಾಕ್ತಿದ್ದಾನೆ. ಅದ್ರ ಜೊತೆಗೆ ಮೊಬೈಲ್ಗಳು ಸಿಗದೆ ಇರತಕ್ಕಂಥದ್ದು ಈಗ ಬಹಳಷ್ಟು ಸಮಸ್ಯೆ ಆಗಿರ್ತಕ್ಕಂಥದ್ದು. ಮೊಬೈಲ್ಗಳನ್ನ ಅವನು ಹೇಗೆ ನಾಶ ಮಾಡ್ದ, ಸುಟ್ಟು ಹಾಕೋದ್ನ ಏನು ಅನ್ನುವಂತಹ ಮಾಹಿತಿಯನ್ನ ಈಗ ಪೊಲೀಸರು ಕಲೆ ಹಾಕ್ತಿದ್ದಾರೆ. ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಇನ್ನು ಮರುಸೃಷ್ಟಿ, ಯಾಕಂದ್ರೆ ಅಲ್ಲಿ ಕರ್ಕೊಂಡ್ಬರ್ಬೇಕು ಒಂಥರ ಸ್ಥಳ ಮಹಾಜರಿದ್ದಂಗೆ, ಜೊತೆಗೆ ಮರುಸೃಷ್ಟಿ ಕೂಡ ಆಗಬೇಕು ಅಂತ. ಯಾಕಂದ್ರೆ ಯಾವ ಕಾರಣದಿಂದ ಮಾಡಿದ್ರು ಅಂತ ಇವ್ರು ಖಂಡಿತವಾಗ್ಲೂ ಮುಗ್ದಿರಲ್ಲ, ಅವಿದ್ಯಾವಂತರು ಮೊದಲೇ ಅಲ್ಲ. ಜೊತೆಗೆ ಏನಂದ್ರೆ ಎಲ್ಲ ಇಂಜಿನಿಯರಿಂಗ್ ಮುಗಿಸಿರುವಂಥವ್ರು, ಎಲ್ಲ ಮಾಸ್ಟರ್ ಡಿಗ್ರಿ ಮಾಡಿರುವಂಥವ್ರು, ಇವ್ರಿಗೆ ನಿರುದ್ಯೋಗ ಅನ್ನುವಂಥದ್ದು, ತಮಗೆ ತಾವು ಉದ್ಯೋಗ ಸೃಷ್ಟಿ ಮಾಡ್ಕೊಳ್ಳೋದೇ ಇರುವಂಥ ಯೋಗ್ಯತೆ ಇಲ್ದಿರುವಂಥವ್ರು ಇನ್ನೇನು ದೇಶದ ಗಮನ ಸೆಳೀಲಿಕ್ಕೆ ಸಾಧ್ಯ? ಸೊ ಇದು ಭಾಳ ಗಮನಿಸಬೇಕಾದಂಥ ಸಂಗತಿ. ಇನ್ನು ಮೈಸೂರಿನ ಮನೋರಂಜನೆ ಸೇರಿದಂಗೆ ಮನೋರಂಜನೆಗೋಸ್ಕರ ಮಾಡಿರೋದಲ್ಲ ಇದು, ಇದರ ಹಿಂದೆ ಒಂದು ದೊಡ್ಡ ಉದ್ದೇಶ ಇದೆ ಅಂತ.